ಈ ಸಮಾಜದಲ್ಲಿ ಮುಂದೆ ತುಂಬಾ ದಿವಸ ಆಗೋಗೈತೆ ಅಕ್ಕನ ವಿಡಿಯೋ ಮಾಡಿ. ಯಾಕೆ ಹೇಳ್ರಿ, ಅಕ್ಕ ನನ್ನ ಬ್ಲಾಕ್ ಮಾಡ್ಬಿಟ್ಟವಳೆ. ನೀವೆಲ್ಲ ನನಗೆ ಅಕ್ಕಂದು ವಿಡಿಯೋ ಕಳಿಸ್ತಾ ಇದ್ದೀರಾ, ಮೆಸೇಜ್ ಇಸ್ ಅನ್ಅವೈಲೇಬಲ್ ಅಂತ ಬಂತು. ಕೊನೆಗೆ ಒಬ್ಬ ಪುಣ್ಯ ಆತ್ಮ ಕಳಿಸ್ತಾ ನೋಡ್ರಿ ವಿಡಿಯೋನ ಡೌನ್ಲೋಡ್ ಮಾಡಿ. ಅವನಿಗೆ ನನ್ನ ಸೆಲ್ಯೂಟ್. ಮದ್ವೆ ಯಾರು ಆಗ್ತಾರೆ? ಈ ವಿಡಿಯೋ ಮೇಲ್ಗಡೆ ಕ್ಯಾಪ್ಷನ್ ನೋಡ್ಬೋದು, ಟ್ರಾಲ್ ಪೇಜಸ್ ಆಫ್ಟರ್ ಟ್ರಾಲಿಂಗ್. ಅವ್ರ ಎಕ್ಸ್ಪೆಕ್ಟೇಷನ್ ಯಾವ ತರ ಇರುತ್ತೆ ಅಂತ. ಯಾರು ನಿನ್ನ ಸುಮ್ನೆ ಟ್ರಾಲ್ ಮಾಡಿಲ್ಲಕ್ಕ, ನೀನೇ ಕೇಳಿದವ್ರಿಗೆ ಏನ್ ಟ್ಯಾಲೆಂಟ್ ಐತೆ ಅಂತ ಸರಿಯಾಗಿ ಟ್ರಾಲ್ ಮಾಡಿ ತೋರ್ಸಿದ್ರಲ್ಲ. ಎಲ್ರೂ ನೋಡಿ ನಿಮ್ ಟೀಚರ್ ಅಮ್ಮ PT ಮಾಸ್ಟರ್ ಆಗಿ ಬದಲಾಗ್ತಾ ಇರೋದನ್ನ. ಅಕ್ಕ ನಿನ್ ಕೂದ್ಲೇನೋ ಕಟ್ ಮಾಡಿಸ್ದೆ ಸರಿ, ಮೀಸೆ ಯಾಕೆ ಬೆಳಿತಾ ಇದ್ ನಿನ್ಗೆ? ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನಾನು ಆಲ್ರೆಡಿ ತುಂಬಾ ನೊಂದು ಹೋಗಿದ್ದೀನಿ. ನೀವು ಅಕ್ಕ ಹೇಳೋದು ಹೆಂಗೈತಂದ್ರೆ, ಬಾಯಿಗಿಟ್ರೆ ಬದನೆಕಾಯಿ, ಜಾಸ್ತಿ ಕೇಳ್ಕೊಂಡ್ರೆ ಕುಂಬಳಕಾಯಿ ಅಂತೆ. ಅಕ್ಕ ನಿನಗ್ ಮದುವೆ ಆಗ್ತಿಲ್ಲ ಅನ್ನೋದಕ್ಕೆ ನೀನೇ ಕಾರಣ. ಆ ವಿಡಿಯೋನು ಹಾಕ್ತೀನಿ ನೋಡು. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್, ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಕ್ಕ ನನ್ಗೆ ಅರ್ಥ ಆಯ್ತು ಇದು ನಿನ್ನ ಅಭಿಪ್ರಾಯ ಅಂತ. ಆದ್ರೆ ನಂದೊಂದು ಮಾತು, ನೀನೇನೋ ಲವ್ ಮ್ಯಾರೇಜ್ ಮಾಡ್ಕೊಂತಿದ್ರೆ ಅವನು ನೀನು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಮ್ಮಿಬ್ರಿಗೂ ಮಗು ಬೇಡ, ನಾವು ಇಬ್ರು ಆರಾಮಾಗಿ ಜಾಲಿಯಾಗಿರೋಣ. ಆದ್ರೆ ನೀನ್ ಮಾಡ್ಕೊಂತಿರೋದು ಅರೇಂಜ್ ಮ್ಯಾರೇಜ್ ಕೇಳ್ತಾ ಇದೀಯಾ, ಅದ್ರಲ್ಲೂ ನೀನು ಬೇಬೀಸ್ ಬೇಡ ಅಂತ ಕೇಳ್ತಾ ಇದೀಯಾ. ಯಾರಾದ್ರೂ ಜನರೇಷನ್ ನ ಡೆವಲಪ್ ಮಾಡಕ್ ನೋಡ್ತಾರೆ. ಇಲ್ಲಿ ನೀನ್ ಹೇಳೋದ್ ನೋಡಿದ್ರೆ ನನಗೆ ನಾನು ನಿನಗೆ ನಾನು ಅನ್ಕೊಂಡು ಅವನಿಗೂ ಅವನೇ ನಿನಗೂ ಅವನೇ ಇರ್ಬೇಕಾಗ್ತದ ಅಷ್ಟೇ. ಅಂಡ್ ದಟ್ ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಸಪರೇಟ್ ರೂಮ್. ಏನಕ್ಕ ಸಪರೇಟ್ ರೂಮ್? ನಮ್ಮ ಸಂಸಾರ ಆನಂದ ಸಾಗರ ಸಾಂಗಿಲ್ವಾ? ಇದು ಏನಪ್ಪ ಇದು? ಲೈಕ್ 2 BHK ಮನೆಯಲ್ಲಿ ಒಂದ್ ರೂಮ್ ನನ್ನ ಹಸ್ಬೆಂಡ್ಗೆ, ಇನ್ನೊಂದು ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. ಫೈನಲಿ ನಿನಗೂ ನಿನ್ ಗಂಡಂಗೂ ಸಪರೇಟ್ ಆಗಿ ರೂಮ್ ಬೇಕು ಅಂತಂದ್ರೆ ಯಾರೋ ಒಬ್ಬನ ತಾತನ ಮದುವೆ ಆಗ್ಬೇಕು. ಇನ್ನೇನು ಹೋಗೋ ಸ್ಟೇಜ್ ಅಲ್ಲಿ ಇರೋನ್ನ ಮದುವೆ ಆದ್ರೆ ಅವನ್ನ ಸಪರೇಟ್ ರೂಮ್ ಅಲ್ಲಿ ಮಲಗಿಸ್ಬೋದು. ಒಂದೆರಡು ಪಾಯಿಂಟ್ ಚೆನ್ನಾಗಿರೋದು ಹೇಳೋಳೆ ಅನ್ಕೊಳ್ರಿ. ಆ ಒಕ್ಕನ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಟ್ರಾಲರ್ಸ್ ಅಂತ ಮೆನ್ಷನ್ ಮಾಡ್ತಾರಲ್ಲ, ಅಲ್ಲಿ ನಾನು ಓಡ್ ಬಂದಿ ಮೇಡಮ್ ಬಂದೆ ಪ್ರೆಸೆಂಟ್ ಮಿಸ್ ಅಂತ ಅಟೆಂಡೆನ್ಸ್ ಹಾಕ್ಬಿಡ್ತೀವಿ. ನಿನ್ ವಿಡಿಯೋ ಓಡ್ಬೇಕಂತ ನಮ್ನ ಕಂಟ್ರೋಲ್ ಮಾಡ್ತಿದ್ಯಾ? ಈ ಮಕ್ಳಿಗೆ ಯಾರ ಫಾಂಕ್ ಹಾಕೋದು ಹೇಳ್ಕೊಂಡ್ ಕೊಟ್ಟಿದ್ದು? ಭಿಕ್ಷೆ ಬೇಡತ್ರ ಬೇಡ್ತವನೆ, ಅದಕ್ಕೆಲ್ಲ ಫಾಂಕು. ಟ್ರೋಲ್ ಮಾಡ್ದೇ ಇರೋ, ನಾನ್ ಯಾರಿಗೂ ಭಯ ಪಡಲ್ಲ. ಯಾಕಂದ್ರೆ ನಾನ್ ತಪ್ಪು ಮಾಡುವಾಗನೇ ಭಯ ಪಟ್ಟಿಲ್ಲ. ನಾನ್ ಇವಾಗ ತಪ್ಪೇ ನಾನೇ ಭಯ ಪಡ್ಬೇಕು. ನೀನ್ ಅಮ್ಮಮ್ಮ ಅಂದ್ರೆ ಎಂತ ತಪ್ಪು ಮಾಡಿರ್ತೀಯ? ಯಾವ್ದೋ ಒಂದು ಬೇಕರಿಗೆ ಹೋಗ್ಬಿಟ್ಟು ಅವ್ನ್ ಸೈಡ್ಗೆ ಹೋದಾಗ ಚಿಪ್ಸ್ ಎತ್ಕೊಂಡ್ ತಿಂತಿರ್ತೀಯ, ಅದೆಲ್ಲ ತಪ್ಪು ನಿಂಗೆ. ಟ್ಯಾಲೆಂಟ್ ಏನೋ ಟ್ಯಾಲೆಂಟ್ ಅಂತ ಹೇಳ್ತಿದ್ಯಾ? ನಮ್ ವಿಡಿಯೋ ಇಟ್ಕೊಂಡು ಟ್ರೋಲ್ ಮಾಡಿದ್ರೆ ಟ್ಯಾಲೆಂಟ್ ಅದು? ಸರಿನಪ್ಪ, ಟ್ರೋಲರ್ಸ್ಗೆ ಟ್ಯಾಲೆಂಟ್ ಇಲ್ಲ ಅಂತಿದ್ಯಾ. ನಿಮ್ದೆಲ್ಲ ಏನ್ ಟ್ಯಾಲೆಂಟು? ಕುಂತ್ಕೊಂಡು ವಿಡಿಯೋ ಮಾಡಿ. ಸಾರಿ ಕುಂತ್ಕೊಂಡು ಮಾಡಲ್ಲ ನೀನು, ನಿಂತ್ಕೊಂಡು ತಿಕ್ಕಕ್ಕೆ ಸ್ಪ್ರಿಂಗ್ ಫಿಟ್ ಆಗಿರೋ ತರ ಡುಂಪ ಸರುವಿಕೆ ಅವ್ರ ಅಕ್ಕ ಅವನ್ ತಿಂತನ್ ಕಕ್ಕ, ಅದ ಟ್ಯಾಲೆಂಟು? ಅದ ನಿನ್ ಸರಿ ಬರಲ್ಲ. ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡು ಹೋಗು. ಜಾಸ್ತಿ ಹೊತ್ತು ಉಸುರು ಕಟ್ಟಿ ಗುರಾಯಿಸಕ್ ಹೋಗ್ಬೇಡ, ಸರಿನಾ? ಉಸುರು ಅದೇ ಕೊನೆ ಉಸಿರಾಗ್ಬಿಟ್ಟದು. ಫಾಂಕ್ಗೋಸ್ಕರ ಹಂಗೆ ನಿಂತ್ಕೊಂಡಿದ್ಯಾ? ಲೋ, ನಮ್ ವಿಡಿಯೋನ ಇಟ್ಕೊಂಡ್ ಆಗ್ಬೇಡ ಟ್ರೆಂಡ್. ನೀನ್ ಏನೇ ಮಾಡಿದ್ರೆ ನಮ್ ವಿಡಿಯೋಗಿಲ್ಲ ಒಂದ್ ಎಂಡು. ಸರುವಿಕೆ ಅವ್ರ ತಂಗಿ ವಿಕಿ ನಕ ಅಂತವೆಲ್ಲ ಎಣ್ಣೆ ಹೊಡೆದ್ರೆ 2000 ಮೇಲೆ ಹೇಳ್ತೀನಿ. ನಮಗ್ ಟ್ಯಾಲೆಂಟ್ ಇಲ್ಲ ಅಂತ ಅಂತಿದ್ಯಲ್ಲ ನೀನು. ನಿನಗ್ ಟ್ಯಾಲೆಂಟ್ ಇದ್ರೆ ನಿನ್ ಟ್ಯಾಲೆಂಟ್ ನ ತೋರ್ಸು, ಅದನ್ನ ಬಿಟ್ಬಿಟ್ಟು ನಮ್ನ ಯಾಕೆ ಟ್ರೋಲ್ ಮಾಡ್ತಿದ್ಯಾ? ಅಂತ ನೋಡ್ತೀನಿ. ನಂದು 10ನೇ ಕ್ಲಾಸಲ್ಲಿ ಕನ್ನಡದಲ್ಲಿ 100ಕ್ಕೆ 99. ಎಲ್ಲೋ ಒಂದ್ ಸಣ್ಣ ಮಿಸ್ಟೇಕ್ ಮಾಡಿದ್ದೀನಿ. ನಿಂದೆಷ್ಟು? ಓ ಸಾರಿ. ಸ್ಕೂಲ್ಗೆ ಹೋಗಿಲ್ವಾ? ಫಸ್ಟು ಸ್ಕೂಲ್ಗೆ ಹೋಗ್ರಿ. ಕಾಲೇಜ್ಗೆ ಹೋಗ್ತೀರಂದ್ರೆ ಕಾಲೇಜ್ಗೆ ಹೋಗ್ರಿ. ಓದ್ರಿ, ಬೆಳಿರಿ, ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ. ಅದನ್ನೆಲ್ಲ ಬಿಟ್ಬಿಟ್ಟು ಡುಂಪ ಒಬ್ರಾಗ ಟ್ರೋಲ್ ಮಾಡ್ತೀರಾ, ಒಟ್ಟಾಗಿ ಟ್ರೋಲ್ ಮಾಡ್ತೀರಾ? ಫೇಸ್ ಮಾಡಕ್ ನಾವ್ ರೆಡಿ. ಒಬ್ಬೊಬ್ರಾಗ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಫಸ್ಟ್ ನಿಮ್ ವಿಡಿಯೋ ಅಲ್ಲಿರೋ ಕಮೆಂಟ್ ಸೆಕ್ಷನ್ ನ ಓಪನ್ ಮಾಡ್ರಿ.
ಅಲ್ಲೇ ನಿಮಗೆ ಸೂಪ್ ಇಲ್ಲ, ಜ್ಯೂಸ್ ಇಲ್ಲ, ಮನೇಲಿ ನಿಂಬೆ ಹಣ್ಣಿಲ್ಲ. ಇಷ್ಟ ಹೇಳಿದ್ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಇನ್ಮೇಲೆ ನಿಮ್ ತರ ಕುಂತ್ಕೊಂಡ್ ಮಾಡ್ತೀನಿ. ನಿಮ್ ಕುಂತ್ಕೊಂಡೇ ಆನ್ಸರ್ ಕೊಡ್ತೀನಿ. ಯಾರ್ಯಾರೋ ಪಪ್ಪುಮನ ಮುದುಮನ ತೋರಿಸ್ತಾ ಇದಾರೆ, ನಾನ್ ನನ್ ಸಿನಿಮಾನ್ ತೋರಿಸ್ತಾ. ಯಾರ್ಯಾರೋ ತೋರ್ಸಿಲ್ಲಪ್ಪ, ಒಬ್ನೇ ತೋರ್ಸಿದ್ದು ಪಪ್ಪುಮಾನ. ಅವನು ಇವತ್ತು ನಿಂತಿದ್ದ ಜಾಗದಲ್ಲೇ ನಿಂತಿರ್ಬೇಕು. ಮುಂದೆ ಹೋದ್ರೆ ಸಾಮಾನ್ ಕಟ್ಟು, ಹಿಂದೆ ಬಂದ್ರೆ ಬ್ಯಾಕ್ ಗೇಟು. ಪಬ್ಬು ವಿಡಿಯೋನ ಇವರು 2 ಸೆಕೆಂಡ್ ಹಾಕಿ ಜನಗಳನ್ನ ಯಾವ ತರನ ಪೊಟ್ರೆ ಮಾಡ್ತವ್ರೆ. ಸಿನಿಮಾ ಹೆಂಗಿದೆ ಸಿನಿಮಾ? ಹುಡುಗಿರು ಅಂದ್ರೆ ನಾನು ಪ್ರತ್ಯೇಕವಾಗಿ ಅವ್ರಿಗೆ ಮರ್ಯಾದೆ ಕೊಡ್ತೀನಿ. ಆದ್ರೆ ಈ ತರ ಸುಳ್ಳು ಹೇಳೋ ಹುಡುಗಿರ್ಗಲ್ಲ, ಸಖತ್ತಾಗೇ ಇಲ್ಲ, ಸಖತ್ತಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಸಿನಿಮಾ ನಾನು ನನ್ನ ಸಿನಿಮಾ ಮೇಲೆ ರೀಲ್ಸ್ ಮಾಡ್ತಾ ಇರ್ತೀವಿ, ರವರ್ಸ್ ಮತ್ತೆ ಲೈಕ್ ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ಲೈಕ್ ಮಾಡ್ತಾರೆ, ಸಪೋರ್ಟ್ ಅದೆಲ್ಲ ಸೆಕೆಂಡ್ರಿ. ಅದಕ್ಕಿಂತ ಮುಂಚೆ ನೀನ್ ಮಾಡ್ಬೇಕಾಗಿರೋದು ಒಂದೈತೆ. ಫಸ್ಟ್ ನೀನ್ ಚಿನ್ನುಮಾನೋ ಮುದ್ದುಮಾನೋ ಕರ್ಕೊಂಡೋಗಿ ಶಿಶ್ವರ ಅಂಗನವಾಡಿಗೆ ಸೇರ್ಸು. ಅಲ್ಲಿ ಮಿಲ್ಕ್ ಪೌಡ್ರು ಮೊಟ್ಟೆ ಡೈಲಿ ಕೊಡ್ತಾರೆ, ತಿಂದು ದಪ್ಪ ಆಗ್ಲಿ. ಆಮೇಲೆ ನೀನ್ ಎಲ್ಲಾದ್ರೂ ಬಿಸಿಲಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡ್ಬೇಕಾದ್ರೆ ತಲೆ ಸುತ್ತ ಬಿದ್ದಿ ನಿನ್ ಮೇಲೆ ಕೇಸ್ ಹಾಕ್ಬಿಡ್ತಾರ ಕಣಪ್ಪ. ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ಇನ್ನ ಗಟ್ಟಿಯಾಗಿ ಇಟ್ಕೊ ನಿನ್ ಸಿನಿಮಾನ. ಗಾಳಿ ಜೋರ ಬಂದ್ರೆ ಆರ್ಗಿರ್ಬಿಟ್ಟಳು. ಫಸ್ಟೇ ಕೂದಲು ಬೇರೆ ಕ್ಲಿಪ್ ತಗೊಂಡು ಶರ್ಟ್ಗೆ ಹಾಕೊಂಡವಳೆ ಎಲ್ಲ. ಆ ಕ್ಲಿಪ್ ತಗೊಂಡು ಹಿಂದೆ ಅದಕ್ಕೆ ಕಂಬಿ ಐತ್ ನೋಡು, ಕಂಬಿ ಕಟಕ್ ಲೈಕ್ ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ಸಿನಿಮಾ ರೋಸ್ಟ್ ಟ್ರೋಲ್ ಅಂತ ಮಸ್ತ್ ಮಾಡ್ತಾರೆ. ಏನು ರೋಸ್ಟರ್ಸ್ ಟ್ರೋಲರ್ಸ್. ಓಕೆ 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 ಓಕೆ. ಇವಾಗ ಇಬ್ರು ಹುಡುಗಿರು ಸೇರಿ ಏನ್ ಮಾಡ್ತೀರಾ? ತಲೆಯಲ್ಲಿ ಕೂದಲು ಬೇರೆ ಬಿಟ್ಟಿದ್ದೀರಾ, ಹುಳ ಐತಾ ಏನೈತಾ ಇಲ್ವ ಅಂತ ನೋಡ್ಕೊಂತೀರಾ ಕುಂತ್ಕೊಂಡು. ಎಲ್ಲ ಹ್ಯಾಂಡಲ್ ಮಾಡ್ತಿರ್ತಾನೆ, ಮಸ್ತಾಡ್ ರೋಸ್ಟ್ ಮಾಡ್ತಾರಮ್ಮ. ಹ್ಯಾಂಡಲ್ ಮಾಡ್ತಾಳಂತೆ, ಹ್ಯಾಂಡ್ಲು. ಅಬ್ಬಬ್ಬಬ್ಬ, ಫಸ್ಟ್ ಕರೆಕ್ಟಾಗಿ ಟೈಮ್ ಊಟ ಮಾಡು. ಓಹೋ, ಹ್ಯಾಂಡ್ಲು ಅಂತೆ, ಹ್ಯಾಂಡ್ಲು. ಅವನ್ದೇನೋ ಅವ್ನು ಹ್ಯಾಂಡ್ಲ್ ಮಾಡ್ಕೊಂತಿದ್ದ, ನೀನ್ ಯಾಕೆ ಸೆಂಟ್ರಿಗೆ ಬಂದೆ? ನಾನು ನನ್ನ ಸಿನಿಮಾ ರೀಲ್ಸ್ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ಕೇಳೋದು. ಅಂಡ್ ಲೈಕ್ ಮಾಡಿ ಗಾಯ್ಸ್. ಇವಾಗ ಲಾಸ್ಟ್ ಅಲ್ಲಿ ಕೇಳ್ದಲ್ಲ, ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ. ಅದು ಕರೆಕ್ಟ್ ವಿಧಾನ. ಅದನ್ನ ಬಿಟ್ಬಿಟ್ಟು ಮಸ್ತಾಗಿ ರೋಸ್ಟ್ ಮಾಡ್ತಾರೆ, ಮಸ್ತಾಗಿ ಟ್ರೋಲ್ ಮಾಡ್ತಾರೆ. ನಾವೇನ್ ಬಿಟ್ಟಿ ಬಿದ್ದಿಲ್ಲ, ಚೆನ್ನಾಗಿ ಮಾಡೋ ವಿಡಿಯೋನು ಎತ್ಕೊಂಡು ಸುಮ್ನೆ ರೋಸ್ಟ್ ಟ್ರೋಲ್ ಮಾಡಕ್ಕೆ. ಸರಿನಾ? ಕೇಳೋ ರೀತಿಯಲ್ಲಿ ಕೇಳಿದ್ರೆ ದೇವ್ರು ವರ ಕೊಟ್ಟನಂತೆ. ನೀನು ದೇವ್ರ ಹತ್ರ ಹೋಗ್ತಿಲ್ಲ, ಸೀದಾ ರಾಕ್ಷಸರ ಹತ್ರ ಬಂದು ಬೀಳ್ತಾ ಇದೀಯ. ಅಣ್ಣ ನನ್ಗೇನು ಮಾಡ್ಬೇಡ ಅಣ್ಣ, ನಿನ್ ಮುಂದೆನೇ ಇದ್ದೀನಿ, ನಿಂಗೆ ಹೊಟ್ಟೆ ಎಸಿತ್ತೆ, ನನ್ನ ತಿನ್ಬೇಡಣ ಅಂತ ಹೇಳ್ದಂಗೆ ಐತಿದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ವಿಕ್ಕಿ ಹೇಳಿ ಸರ್. ವಿಕ್ಕಿ, ಇಬ್ರು ಹೋಗಿ ಎಲ್ಲಾದ್ರೂ ಸಗಣಿ ನೆಕ್ಕಿ. ಡುಂಪಾಪ ಮೀನಿಂಗ್ ಏನು? ಇಡೀ ದೇಶಕ್ಕೆ ಗೊತ್ತಾಗ್ಬೇಕಾಗಿರೋ ಆನ್ಸರ್ ಇದು. ಎಲ್ಲ ಕಾಯ್ತಾ ಇದ್ವಿ. 4 ಜನ ಗುಂಡೋಡ್ಸ್ಕೊಳಕ್ ಬೇರೆ ಹೋಗೋರೆ ಆನ್ಸರ್ ಗೊತ್ತಾಯ್ತು ಅಂತ. ತುಂಬಾ ಜನ ಕೇಳ್ಬಿಟ್ಟಾರೆ ಸರ್, ನಾನು ಯಾರಿಗೂ ಹೇಳಿಲ್ಲ. ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಅದೇನೋ ಚೇರಲ್ಲಿ ಆರಾಮಾಗಾದ್ರೂ ಕುಂತ್ಕೊಳ್ಳೋದು, ಯಾಕೋ ಬದುಕು ಜಟಕ ಬಂಡಿ ಪ್ರೋಗ್ರಾಮ್ ಬಂದಿರೋಂತರ ಹಿಂಗ್ ಕುಂತಿದ್ಯಾ? ಡೂ ಅಂದ್ರೆ ಧೈರ್ಯ, ಡೂ ಅಂದ್ರೆ ದುರ್ಬೀಜ ಕಣಲೆ, ಪಾ ಅಂದ್ರೆ ಪಾಪ, ಪಾ ಅಂದ್ರೆ ಪೌಡೆ, ಪಾ ಅಂದ್ರೆ ಪುಣ್ಯ, ಇನ್ನೊಂದ್ ಪಾ ಅಂದ್ರೆ ಪಜಾಮ್. ಪಾಪ ಪುಣ್ಯ ಮಾಡಕ್ ನಂತರ ಧೈರ್ಯ ಇರ್ಬೇಕು. ನಿಂತರ ದುರ್ಬೀಜ ತರ ಆಡ್ಬೇಕಂದ್ರೆ 4 ಸತಿ ಮಲೇರಿಯಾ ಬಂದಿರ್ಬೇಕು. ಡುಂಪಾ ಪಾ ಡುಂಪಾ 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 ಪಪ್ಪ. ಇಷ್ಟ ದಿವಸ ಹೋಗ್ಲಿ ಪಾಪ, ಏನೋ ಚಿಕ್ಕ ಹುಡುಗ ತಿಗ್ದಲ್ಲಿ ಸ್ಪ್ರಿಂಗ್ ಇಟ್ಕೊಂಡಂಗ ಆಡ್ತವನೆ ಅಂತ ನಾನು ಸುಮ್ನೆ ಆಗಿದ್ದೆ. ಇನ್ನು ಮೇಲೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಬರ್ರಿ ಇವತ್ತೊಂದು ಗಾಂಡ್ ಫಾಡ್ ಕಂಟೆಂಟ್ ನೋಡ್ಕೊಂಡ್ ಬರೋಣ ಅಂತ. ಕೆಮ್ಮುತ್ತೈತೆ, ಇಲ್ಲಿ ನೋಯ್ತೈತೆ, ಇಲ್ಲಿ ಕೆಮ್ಮುತ್ತೈತೆ, ಇಲ್ಲಿ ನೋಯ್ತೈತೆ, ಏನ್ ಮಾಡ್ಬೇಕು? ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಬೇಕು. ಯಾಕೆ ವಾಟ್ಸಪ್ ಬ್ಲಾಕ್ ಮಾಡಿದ್ದೀರಾ? ನನ್ನ ಇಷ್ಟ ಅದು. ಇಷ್ಟು ಬೇರೆದಳ ಆಗ್ಬಿಟ್ನ ನಾನು. ಬ್ಲಾಕ್ ಯಾಕೆ ಮಾಡಿದ್ದೀರಾ? ಮೊನ್ನೆ ನಿನ್ ಗಂಡ ನೋಡ್ಬಿಟ್ಟಾನ ಮೆಸೇಜ್, ಅದಕ್ಕ ಬ್ಲಾಕ್ ಮಾಡಿದೆ. ನೋಡಿದ್ರ ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಹಾ ಗೊತ್ತಾತಿಲ್ಲ ನನ್ ಬುದ್ಧಿ. ಚಲೋ ಆತ್ ತಗೋ, ಆಲ್ ದ ಬೆಸ್ಟ್. ಇರ್ಲಿ ಬಿಡಿ, ಆಲ್ ದ ಬೆಸ್ಟ್. ಇಷ್ಟು ದಿನ ನಾನು ನೋಡಿದೆ ಕಾಲ್ ಬರುತ್ತೆ ಮೆಸೇಜ್ ಬರುತ್ತೆ ಅಂತ, ಏನು ಬಂದಿಲ್ಲ. ಮತ್ತು ಬಂದ್ಯಾ ನೀನು? ನಾ ಹೇಳಿಲ್ಲ ನಿಂಗ ನಾನು ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡಂಗಿಲ್ಲ ಅಂತಂದು. ಪರವಾಗಿಲ್ಲ, ಇನ್ನು ನಾನು ಕಾಲ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡಲ್ಲ. ಹಾ ನೀನು ಮಾಡಕ್ ಹೋಗ್ಬೇಡ, ನಾನು ಮಾಡಕ್ ಹೋಗಂಗಿಲ್ಲ. ಗುಡ್ ಬಾಯ್. ಗುಡ್ ಬಾಯ್. ನಮ್ಮ ಹೆಮ್ಮೆಯ ಫ್ರೀಡಮ್ ಫೈಟರು ಇವರು ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟು ಜನ ಶೂಟ್ ಮಾಡಿದ್ರು ಸತ್ತಿಲ್ಲ. ಮಾತಾಡೋದು ನೋಡೋಣ. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ,
ಸಾಯ್ತೀನ ಮ್ಯಾಮ್ ನಾನು, ತಿರ್ಗಾ ಬಂದ್ ಸಾಯ್ಸಲ್ವಾ ನಾನು? ಏನ್ ಮ್ಯಾಮ್ ನೀವು? ಅದು ಫ್ರೆಂಡ್ಸ್ ಯಾರು ತಪ್ಪು ತಿಳ್ಕೊಂಬಿಡಿ, ಅಣ್ಣಂಗೆ ಶೂಟ್ಗೂ ಶಾರ್ಟ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ನಾನೇನು ಆರ್ಮಿ ಆಫೀಸರ್ ಅನ್ಕೊಂಡೆ, ತಪ್ಪಾಗಿ ಅಣ್ಣಂಗೆ ಎಲ್ಲರೂ ಹಾಕಕ್ ಬಂದಿದ್ದು ಅದು ಅಣ್ಣ ಹಂಗೆ ಹೇಳ್ತಾ ಇದ್ದಾರೆ. ಫೇಸ್ ವಾಶ್ ಬಂದಿರೋದು ಹೊಸದು ಗುರು, ಅಮುಕು ಡುಮುಕು ಫೇಸ್ ವಾಶ್ ಅಂತ ನೋಡಿ. ಗುರು ಅಮುಕು ಡುಮುಕು ಫೇಸ್ ವಾಶ್ ನೋಡಿ, ನೋಡ್ಬಿಟ್ಟಿದೀವಿ ಗುರು. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹುಚ್ಚುಚ್ಚಾಗಿ ರೀಲ್ಸ್ ಮಾಡ್ತಾನ. ಹೆಸರು ಇದ್ರ ಅರ್ಥ ಗೊತ್ತಾ? ಅಮುಕು ಡುಮುಕು ಅಂದ್ರೆ ಗೊತ್ತಿಲ್ಲ ಬ್ರೋ. ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಏನ್ ಗುರು, ಏನ್ ಗುರು ನೀನು? ಕರ್ಮ ಅದ್ರ ಅರ್ಥನೇ ಇದು. ಹೋಗ್ಲಿ, ಇದು ಹಚ್ಕೊಂಡ್ರೆ ಹೆಂಗಾಗ್ತೀವಿ ನೋಡ್ತೀರಾ? ಗೊತ್ತಿಲ್ಲ ಬ್ರೋ. ನಾವು ಅವರು ಒಂದ್ ತಿಂಗಳಿಂದ ಯೂಸ್ ಮಾಡ್ತಾರ ಇದ್ನ ನಮ್ಮ ಹುಡುಗ. ಅವ್ರು ಹೆಂಗಾಗವ್ರೆ ಅಂದ್ರೆ ನೀವೇ ನೋಡ್ಬಿಟ್ರೆ ನಾವು ಆಗ್ಬೇಕಂತೀರ, ಆ ತರ ಆಗವ್ರೆ ಗುರು. ನಾವು ಯೂಸ್ ಮಾಡ್ಕೋತೀವಿ ಈ ತರ ಫೇಸ್ ವಾಶ್. ನಿಮ್ ಕ್ರೀಮ್ ಅಂದ್ರೆ ನೀವೇ ಇಟ್ಕೊಳ್ಳಿ ಬ್ರೋ. ಉತ್ತರ ವೆಂಕಟ ತರ ಆಡ್ತಾ ಇದ್ದೀರಾ ಬ್ರೋ. ಶರ್ಟ್ ಕ್ರೀಮ್ ಹಚ್ಕೊಬೇಕು, ಆಮೇಲೆ ನಿಮ್ ಫ್ಲೈಟ್ ಗುರು. ಹೋಗ್ ಗುರು ನೀನು. ಮುಗುಟಿ. ನಂಬರ್ ಬ್ಲಾಕ್ ಮಾಡದಷ್ಟು ಈಸಿ ಅಲ್ಲ ನೆನಪುಗಳನ್ನು ಬ್ಲಾಕ್ ಮಾಡೋದು. ಎಕ್ಲೇಸ್ ತಿನ್ನೋ ವಯಸ್ಸಲ್ಲಿ ಎಮೋಷನಲ್ ಡೈಲಾಗು. ಯಾರೆಲ್ಲ ನಂತರ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದೀರಾ ಕಾಮೆಂಟ್ ಮಾಡಿ. ಫುಲ್ ಎಮೋಷನ್, ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ನೀರು ಬರೋ ಫುಲ್ ಎಮೋಷನ್. ಹೋಗಿ ಹೋಮ್ ವರ್ಕ್ ಬರ್ದಿ ಆರ್ಲಿಕ್ಸ್ ಕುಡ್ದು ಮಲ್ಕೋ. 5 ತಿಂಗಳು ಮುಂಚೆ ನಾನು ಏನೂ ಅಲ್ಲ, 500 ಜನ ಫಾಲೋವರ್ಸ್ ಇತ್ತು. ಫೆಬ್ರವರಿ 4ನೇ ತಾರೀಕು. ಇವತ್ತು ಜುಲೈ. ನನ್ನ ತುಂಬ ಬೆಳೆಸಿದ್ದೀರಾ. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ತಾ, ನಿಮ್ಮನ್ನ ನಗ್ಸೋದೇ ನನ್ನ ಕೆಲಸ. ಇಲ್ಲಿಗೆ ಬಿಡಲ್ಲ. ನಿಮ್ಮ ಹೊಟ್ಟೆ ಫುಲ್ಲು ನಗ್ಬೇಕು ನೀವು ಅಷ್ಟೇ.